ಡೆಡ್ಲಿ ಡಿ ಗ್ಯಾಂಗ್ ಸ್ಟೋರಿಯಲ್ಲಿ ಈಗ ಬ್ರೇಕಿಂಗ್ ಅಪ್ಡೇಟ್. ವಿನಯ್ ಒಡೆತನದ ರೆಸ್ಟೋ ಬಾರ್ನಲ್ಲಿ ಪಾರ್ಟಿಯಲ್ಲಿ ನಿರ್ಮಾಪಕರೊಬ್ಬರು ಕೂಡ ಇದ್ರು ಅನ್ನೋಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಪಾರ್ಟಿಯಲ್ಲಿದ್ದ ಪ್ರೊಡ್ಯೂಸರ್ ಒಬ್ರಿಗೂ ಕೂಡ ನೋಟಿಸ್ ನೀಡೋ ಸಾಧ್ಯತೆ ಇದೆ. ವಿಚಾರಣೆಗೆ ಹಾಜರಾಗಿ ಅಂತ ಪೊಲೀಸರು ನೋಟಿಸ್ ನೀಡೋ ಸಾಧ್ಯತೆ ಇದೆ. ಆ ನಿರ್ಮಾಪಕರು ಯಾರು? ರೇಣುಕಾಸ್ವಾಮಿ ವಿಚಾರ ಏನಾದರೂ ಅವರ ಬಳಿ ಚರ್ಚಿಸಿದ್ರಾ ಅಥವಾ ಇನ್ನು ಏನು ನಡೀತು? ಆ ಪಾರ್ಟಿ ಯಾತಕ್ಕೋಸ್ಕರ ಇತ್ತು? ಅದು ಕೇವಲ ಪಾರ್ಟಿ ಆಗಿತ್ತಾ ಅಥವಾ ಬೇರೆ ಏನಾದರೂ ಅಲ್ಲಿ ಲಭ್ಯ ಇತ್ತಾ? ಯಾವ ಥರದ ಪಾರ್ಟಿ ಆಗಿತ್ತು? ಮರುದಿನ ಯಾಕೆ ಇಂಥ ಮನಸ್ಥಿತಿಗೆ ಇವರೆಲ್ಲ ಬರೋದಕ್ಕೆ ಕಾರಣ ಆಯಿತು? ಬೇಕಾದಷ್ಟು ಪ್ರಶ್ನೆಗಳು ಹೇಳ್ತವೆ. ಈಗ ಸದ್ಯ ಅಲ್ಲಿ ನಿರ್ಮಾಪಕರು ಒಬ್ಬರಿದ್ರು ಆ ಪಾರ್ಟಿನಲ್ಲಿ ಅಂತ ಹೇಳಲಾಗ್ತಾ ಇತ್ತು. ಇವರ ಲೈಫ್ ಸ್ಟೈಲ್ ನೋಡಿ, ಹಿಂದಿನ ದಿನ ಪಾರ್ಟಿ ಮಾಡ್ತಾರೆ, ನೆಕ್ಸ್ಟ್ ಡೇ ಕೊಲೆ ಮಾಡಿದ್ದಾರೆ ಅನ್ನೋ ಆರೋಪ. ಓಕೆ, ಆ ದಿನ ಆದಂಥ ಪಾರ್ಟಿ ಅಂತ ಹೇಳಲಾಗ್ತಾ ಇದೆ. ಅವತ್ತು ಪಾರ್ಟಿ ಮಾಡ್ತಾರೆ, ಈ ಒಂದು ಸ್ಟೋನಿ ಬ್ರೂಕ್ ರೆಸ್ಟೋರೆಂಟಲ್ಲಿ ಬಂದು ಪಾರ್ಟಿ ಮಾಡ್ತಾರೆ. ಅಷ್ಟೊತ್ತಿಗಾಗಲೇ ಇವ್ರಿಗೆ ಗೊತ್ತಿರುತ್ತೆ ಅಂತ ಹೇಳಲಾಗಿದೆ. ಆ ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದಿಂದ ಕರ್ಕೊಂಡು ಬರ್ತಾ ಇರುವಂಥದ್ದು ಈ ಗ್ಯಾಂಗ್ಗೆ. ಆನಂತರ ಅವ್ರನ್ನ ಕರ್ಕೊಂಡು ಬಂದು ಶೆಡ್ಡಲ್ಲಿಟ್ಟು ಕೊಡಬಾರ್ದಷ್ಟು ಚಿತ್ರಹಿಂಸೆ ಕೊಡ್ತಾರೆ. ಎಂಥ ಪಶು ಮನಸ್ಥಿತಿ ಅಂತ ಹೇಳ್ಬೇಕಿದನ್ನು. ಆ ನಂತರದಲ್ಲಿ ಈ ಆರೋಪ ಬರುತ್ತೆ. ಮರು ದಿವಸ ಸೀದಾ ಹೋಗಿ ಮೈಸೂರಿನ ಹೋಟೆಲಲ್ಲಿ ಜಿಮ್ ಮಾಡ್ತಾರೆ. ಎಂಥ ಜನಗಳಪ್ಪ ಇವರು ಅನ್ನೋ ಪ್ರಶ್ನೆ ಬರುತ್ತೆ. ಇದೇನು ನಾರ್ಮಲ್ ಮನಸ್ಥಿತಿ ಹೌದಾ ಇದು ಅನ್ನೋಂಥ ಪ್ರಶ್ನೆ ಬರುತ್ತೆ. ಸೊ ಹೀಗಿತ್ತು ಇವರ ಲೈಫ್ ಸ್ಟೈಲ್ ಅಂತಂದರೆ ಇವರು ಇನ್ನು ಎಂಥ ಜನಗಳು ಅಂತ ಯೋಚನೆ ಮಾಡಬೇಕಾಗತ್ತೆ. ಆರೋಪ ಪ್ರೂವ್ ಆಗಬೇಕಾಗಿದೆ. ಕೋರ್ಟ್ನಲ್ಲಿ ಪ್ರಕರಣ ಇದೆ, ತನಿಖೆ ನಡೀತಾ ಇದೆ. ಹಾಗಾಗಿ ಮಾಧ್ಯಮವಾಗಿ ನಾವೇನು ಹೆಚ್ಚಿಗೆ ಹೇಳೋಕ್ಕಾಗಲ್ಲ. ಏನೆಲ್ಲ ಮಾಹಿತಿ ಲಭ್ಯ ಇದೆಯೋ ಈ ಕೇಸ್ನಲ್ಲಿ ಅದನ್ನು ಹೇಳ್ತಾ ಹೋಗಬಹುದಷ್ಟೇ. ಆದರೆ ಕರ್ನಾಟಕದ ಜನ ಇದನ್ನು ಕೇಳ್ತಾರೆ, ಈ ಪ್ರಶ್ನೆಯನ್ನು. ಯಾಕಂತಂದರೆ ಈ ಪ್ರಕರಣದಲ್ಲಿ ಸಿಕ್ಕಾಕೊಂಡಿರೋ ಆರೋಪಿ ಕೇವಲ ಜನಸಾಮಾನ್ಯ ಅಲ್ಲ, ಬದಲಾಗಿ ತನ್ನ ಹಲವಾರು ಸಿನಿಮಾಗಳ ಮುಖಾಂತರ ಕೋಟ್ಯಾಂತರ ಜನಗಳನ್ನು ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಂಥ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ವ್ಯಕ್ತಿ. ಹಾಗಾಗಿ ಈ ಎಲ್ಲ ಪ್ರಶ್ನೆಗಳು ಬಂದೇ ಬರುತ್ತೆ. ಇವರು ನಿಜ ಜೀವನದಲ್ಲಿ ಯಾವ ರೀತಿ ಇದ್ದರು, ಇವ್ರ ಜೊತೆಗಿದ್ದವ್ರು ಎಂಥವ್ರಿದ್ರು, ಈ ಎಲ್ಲ ಪ್ರಶ್ನೆಗಳು ಬರುತ್ತೆ. ಓಕೆ, ಈಗ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕ್ತಿರುವಂಥ ಪೊಲೀಸರು ಇಲ್ಲಿ ಈಗ ಚಿಕ್ಕಣ್ಣನನ್ನು ಕರೆಸಿ, ನೋಟಿಸ್ ಕೊಟ್ಟು ಕರೆಸಿ ಮಹಜರಲ್ಲಿ ಭಾಗಿಯಾಗಿ ಚಿಕ್ಕಣ್ಣನವರಿನಿಂದ ಬಹಳ ಪ್ರಮುಖ ಮಹತ್ವವಾದ ಸಾಕ್ಷಿಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಅಂದರೆ ಚಿಕ್ಕಣ್ಣವರಿಗೆ ಈ ಮುಂಚಿತವಾಗಿ ಗೊತ್ತಿತ್ತಾ ಅಂಥೇಳಿ. ಪಾರ್ಟಿ ಮಾಡುವಂಥ ಸಂದರ್ಭದಲ್ಲಿ ಯಾರೆಲ್ಲ ಇದ್ದರು, ಮತ್ತೊಂದು ಕಡೆ ಒಬ್ಬರು ಪ್ರೊಡ್ಯೂಸರ್ ಇದ್ದರು ಅನ್ನುವಂಥದ್ದು ಕೂಡ ಅಲ್ಲಿ ಗೊತ್ತಾಗ್ತಾ ಇರೋದು. ಪ್ರೊಡ್ಯೂಸರ್ ಇದ್ರ ಅವ್ರಿಗೂ ಕೂಡ ಗೊತ್ತಿತ್ತಾ? ಚಿಕ್ಕಣ್ಣ ಅಲ್ಲಿಗೆ ಯಾಕೆ ಬಂದರು? ಇದೇ ವಿಚಾರ ಮಾತನಾಡೋದಕ್ಕೆ ಫೋನ್ ಮಾಡಿ ಕರೆಸಿದ್ರಾ ಅಥವಾ ಈ ಬಗ್ಗೆ ಮೆಸೇಜ್ ಏನಾದರೂ ಮಾಡಿದ್ರಾ? ಚಾಟ್ಸ್ಗಳೇನಾದರೂ ಸಿಗುತ್ತಾ? ಕರೆ ಮಾಡಿದಂತಹ ಏನಾದರೂ ಸಾಕ್ಷಿಗಳು ಸಿಗುತ್ತಾ? ಇದರ ಬಗ್ಗೆ ಸ್ವಲ್ಪವೂ ಕೂಡ ಚಿಕ್ಕಣ್ಣ ಅವರಿಗೆ ಗೊತ್ತಿರಲಿಲ್ವಾ? ಅದರ ಐಡಿಯಾನೂ ಕೂಡ ಇರಲಿಲ್ವಾ? ಇವೆಲ್ಲದೂ ಕೂಡ ಈಗ ಅವರ ಮೊಬೈಲನ್ನು ವಶಕ್ಕೆ ಪಡಿಸಿಕೊಂಡಂಥ ನಂತರದಲ್ಲಿ ಮೊಬೈಲ್ನಲ್ಲಿ ಏನೆಲ್ಲ ಆಗಿದೆ ಅಂಥೇಳಿ ಈಗ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಗೊತ್ತಾಗುವಂಥ ಸಾಧ್ಯತೆ ಇದೆ. ಇಲ್ಲ ಅಂತಂದರೆ ಈಗ ನೋಡಿ, ಈಗ ಚಿಕ್ಕಣ್ಣ ಅವರ ಬಳಿ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಚಿಕ್ಕಣ್ಣ ಅವರು ನಾನು ಯಾಕೆ ಬಂದಿದ್ದೆ, ನಾನು ಏನು ಮಾಡಿದೆ, ಅಲ್ಲಿ ಏನು ತಿಂದೆ, ಏನು ಕುಡಿದೆ, ಪಾರ್ಟಿಯಲ್ಲಿ ಯಾಕೆ ಭಾಗಿಯಾದೆ, ನಾರ್ಮಲಾಗಿ ಬಂದ ಅಥವಾ ಇದೇ ವಿಚಾರಕ್ಕೆ ಬಂದ, ಇರೋ ವಿಚಾರನ ಹೇಳ್ಕೊಂಡ್ರ ಅಥವಾ ಗೊತ್ತಿದ್ರೂ ಕೂಡ ಇಲ್ಲ ನಾನು ಸುಮ್ಮನೆ ಬಂದೆ ಅಂತ ಹೇಳಿದ್ರ, ಅದು ಸೆಕೆಂಡ್ರಿ. ಆದರೆ ಆ ಹೇಳಿಕೆಯ ನಂತರ ಅವರ ಮೊಬೈಲನ್ನು ವಶಪಡಿಸಿಕೊಂಡಂತಹ ಪೊಲೀಸ್ನವರು ಅಲ್ಲಿ ಒಂದಷ್ಟು ಪ್ರಮುಖವಾದಂಥ ಸಾಕ್ಷಿಗಳನ್ನು ಅಥವಾ ತನಿಖೆಯಲ್ಲಿ ಬೇಕಾಗಿರುವಂಥ ವಿಚಾರಗಳನ್ನು ಕಲೆ ಹಾಕುವಂಥ ಸಾಧ್ಯತೆ ಇದೆ. ಕಾದು ನೋಡಬೇಕು. ಹಾಗಾದರೆ ಈ ಕೇಸ್ಗೂ ಚಿಕ್ಕಣ್ಣನಿಗೂ ಲಿಂಕ್ ಇದೆಯಾ? ಚಿಕ್ಕಣ್ಣನಿಗೆ, ಹಾಸ್ಯ ನಟ ಚಿಕ್ಕಣ್ಣನಿಗೆ ಕಂಟಕ ಎದುರಾಗುತ್ತಾ? ಹಾಗಾದರೆ ಎಲ್ಲರನ್ನೂ ಕೂಡ ನಗಿಸುತ್ತಿದ್ದಂಥ ಚಿಕ್ಕಣ್ಣ ಮತ್ತೊಬ್ಬರ ಕಣ್ಣೀರಿಗೆ ಇವರ ಪಾತ್ರವೂ ಕೂಡ ಇರುತ್ತಾ? ಎಲ್ಲದಕ್ಕೂ ಕೂಡ ತನಿಖೆಯ ನಂತರವೇ ಉತ್ತರ ಗೊತ್ತಾಗಬೇಕಿದೆ. ಓಕೆ, ಈಗ
ಚಿಕ್ಕಣ್ಣ ಈ ಪ್ರಕರಣಕ್ಕೆ ಸಾಕ್ಷಿ ಆಗ್ತಾರ? ಯಾಕಂತಂದ್ರೆ ನೋಡಿ, ಆರೋಪಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಸಾಕ್ಷಿ ಹೇಳೋರಂತೂ ಒಬ್ಬರೂ ಇಲ್ಲ, ಎಲ್ಲ ಬರೀ ಆರೋಪಿಗಳೇ. ಪ್ರಮುಖವಾದಂಥ ಸಾಕ್ಷಿ ಬೇಕು. ಈಗ ಈ ಪ್ರಕರಣ ಸಾಬೀತಾಗಬೇಕು ಅಂತಂದ್ರೆ ಸಾಕ್ಷಿ ಬೇಕು. ಚಿಕ್ಕಣ್ಣ ಈ ಒಂದು ಪ್ರಕರಣಕ್ಕೆ ಲಿಂಕ್ ಇಟ್ಕೊಂಡು ಆರೋಪಿ ಆಗ್ತಾರಾ ಅಥವಾ ಈ ಪ್ರಕರಣಕ್ಕೆ ಸಾಕ್ಷಿ ಆಗ್ತಾರಾ ಅನ್ನೋದೇ ಪ್ರಶ್ನೆ. ಈಗ ದರ್ಶನ್ ಸ್ನೇಹ ಚಿಕ್ಕಣ್ಣ ಅವರು ಸಾಕ್ಷಿಯಾಗಿ ಅವರ ಪ್ರಕರಣಕ್ಕೆ